ಸ್ನೇಹಿತರೆ ನಮಸ್ಕಾರ. 12ನೇ ಶತಮಾನದಲ್ಲಿ ಶೋಷಿತರ ಪರವಾಗಿ ಮತ್ತು ಜಾತಿ ಪ್ರೇರಿತ ಸಮಾಜದಲ್ಲಿ ಜಾತಿಯನ್ನೇ ನಿರ್ನಾಮ ಮಾಡುತ್ತೇನೆ ಎಂದು ಕಂಕಣ ತೊಟ್ಟು ನಿಂತ ಮಹಾನ್ ಕ್ರಾಂತಿಕಾರಿ. ಮೇಲು ಕೀಳು ಎಂಬ ಭೇದ ಭಾವದಿಂದ ಜರ್ಜರಿತವಾಗಿದ್ದ ಹಿಂದೂ ಸಮಾಜದಲ್ಲಿ ಧರ್ಮ ಸುಧಾರಕರಾಗಿ ಮತ್ತು ಸಮಾಜ ಸುಧಾರಕರಾಗಿ ಜನಿಸಿದರು. 800 ವರ್ಷಗಳ ಹಿಂದೆ ನಾವೆಲ್ಲರೂ ಒಂದೇ ಎಂದು ಸಾರಿ ಜಗತ್ತಿನಲ್ಲಿ ಶ್ರೇಷ್ಠ ಮಾನವತಾವಾದಿ ಜಗಜ್ಯೋತಿ ಬಸವಣ್ಣನವರ ಬಗ್ಗೆ ನಾವು ಇಂದು ತಿಳಿಯೋಣ. ಜನನ ಮತ್ತು ಬಾಲ್ಯದ ಕ್ರಾಂತಿ. ಬಸವಣ್ಣನವರು ಜನಿಸಿದ್ದು ಇಂದಿನ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಇವರು ಬಾಲ್ಯದಲ್ಲೇ ಮೌಢ್ಯದ ವಿರುದ್ಧ ಧ್ವನಿ ಎತ್ತಿದ್ದವರು. ಸ್ನೇಹಿತರೆ, ಬಸವಣ್ಣನವರಿಗೆ ಆಗ 8 ವರ್ಷ ವಯಸ್ಸು. ಮನೆಯಲ್ಲಿ ಉಪನಯನ ಕಾರ್ಯಕ್ರಮ ನಡೆಯುವಾಗ ಬಸವಣ್ಣನವರಿಗೆ ಜನಿವಾರ ಹಾಕಲು ಬಂದಾಗ ಅವರು ಒಪ್ಪುವುದಿಲ್ಲ. ನನಗಿಂತ ದೊಡ್ಡವಳು ನನ್ನ ಅಕ್ಕ, ಅವಳಿಗೆ ಮೊದಲು ಜನಿವಾರ ಹಾಕಿ, ಆ ನಂತರ ನನಗೆ ಹಾಕಿ ಎಂದು ಹೇಳುತ್ತಾರೆ. ಆ ವಯಸ್ಸಿನಲ್ಲಿ ಲಿಂಗ ತಾರತಮ್ಯವನ್ನು ಪ್ರಶ್ನಿಸಿದ್ದರು. ಅಲ್ಲಿಂದಲೇ ಅವರ ತಾರ್ಕಿಕ ಹೋರಾಟ ಕಿಡಿ ಶುರುವಾಯಿತು. ಮನೆ ಬಿಟ್ಟ ಬಸವಣ್ಣನವರು ಕೂಡಲ ಸಂಗಮ ಸೇರಿ ಜಾತವೇದ ಗುರುಗಳ ಬಳಿ ಶಿಷ್ಯರಾಗಿ ಜ್ಞಾನಾರ್ಜನೆ ಮಾಡಿದರು. ಮುಂದೆ ಮಂಗಳವಾಡಕ್ಕೆ ಬಂದು ರಾಜ್ಯ ಬಿಜ್ಜಳನ ಆಸ್ಥಾನದಲ್ಲಿ ಕರ್ಣಿಕರಾಗಿ ಕೆಲಸ ಆರಂಭಿಸಿದರು. ಅವರ ಪ್ರಾಮಾಣಿಕತೆ ಮತ್ತು ದಕ್ಷತೆಯನ್ನು ಮೆಚ್ಚಿದ ಬಿಜ್ಜಳ ಬಸವಣ್ಣನವರನ್ನು ಮಂತ್ರಿಯಾಗಿ ನೇಮಿಸಿದರು. ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪ ವಿಶ್ವದ ಮೊದಲ ಪಾರ್ಲಿಮೆಂಟ್. ಅಲ್ಲಿ ಎಲ್ಲ ವರ್ಗದವರಿಗೂ ಸಮಾನ ಅವಕಾಶವಿತ್ತು. ಕಾಯಕವೇ ಕೈಲಾಸ ಎಂದು ಸಾರಿದ ಅವರು ಶ್ರಮಕ್ಕೆ ಗೌರವ ತಂದುಕೊಟ್ಟರು. ಅಷ್ಟೇ ಅಲ್ಲ, ಅಂದಿನ ಕಾಲದಲ್ಲಿ ಅಂತರ್ಜಾತಿ ವಿವಾಹ ಮಾಡುವ ಮೂಲಕ ಜಾತಿ ಪದ್ಧತಿಯ ಬೇರುಗಳನ್ನೇ ಅಲ್ಲಾಡಿಸಿದ್ದರು. ಮಧುವರಸನ ಮತ್ತು ಹರಳಯ್ಯನವರ ಮಕ್ಕಳ ವಿವಾಹ ಇದಕ್ಕೆ ಸಾಕ್ಷಿ. ಇವ ನಾರವ ಎಂದೆನಿಸದರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಎಂಬ ಅವರ ವಚನ ವಿಶ್ವ ಮಾನವ ಸಂದೇಶವನ್ನು ಸಾರುತ್ತದೆ. ಸಂಸ್ಕೃತಿಗೆ ಸೀಮಿತವಾಗಿದ್ದ ಜ್ಞಾನವನ್ನು ಬಸವಣ್ಣನವರು ಕನ್ನಡದ ವಚನಗಳ ಮೂಲಕ ಜನಸಾಮಾನ್ಯರ ಮನೆ ಬಾಗಿಲಿಗೆ ತಂದರು. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಎನ್ನುವ ಮೂಲಕ ದೇಹವೇ ದೇಗುಲ ಎಂಬ ಅದ್ಭುತ ಪರಿಕಲ್ಪನೆಯನ್ನು ನೀಡಿದರು. ಸಂಘರ್ಷ ಮತ್ತು ಅಂತ್ಯ. ಸ್ನೇಹಿತರೆ, ಆ ಕಾಲದಲ್ಲಿ ಬದಲಾವಣೆ ಎನ್ನುವುದು ಸುಲಭವಾಗಿರಲಿಲ್ಲ. ಬಸವಣ್ಣನವರ ಕ್ರಾಂತಿಕಾರಿ ನಿರ್ಧಾರಗಳಿಂದ ಕೋಪಿತರಾದ ಪಟ್ಟಭದ್ರ ಹಿತಾಸಕ್ತಿಗಳು ಶರಣರ ಮೇಲೆ ದೌರ್ಜನ್ಯ ಎಸಗಿದರು. ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾದರು. ಅವರ ಅಂತ್ಯದ ಬಗ್ಗೆ ಇಂದಿಗೂ ಹಲವಾರು ವಿವಾದಗಳಿವೆ. ಆದರೆ ಅವರು ಬಿಟ್ಟು ಹೋದ ತತ್ವಗಳು ಎಂದಿಗೂ ಅಜರಾಮರ. ಸ್ನೇಹಿತರೆ, ಲಂಡನ್ನ ಥೇಮ್ಸ್ ನದಿ ದಂಡೆಯ ಮೇಲೆ ಬಸವಣ್ಣನವರ ಪ್ರತಿಮೆ ಇದೆ. ಪಾರ್ಲಿಮೆಂಟ್ನಲ್ಲಿ ಅವರ ಮೂರ್ತಿ ಇದೆ. ಕರ್ನಾಟಕ ಸರ್ಕಾರ ಅವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದೆ. ಆದರೆ ನಿಜವಾದ ಗೌರವ ಇರುವುದು ಅವರ ತತ್ವಗಳನ್ನು ಪಾಲಿಸುವುದರಲ್ಲಿ. ನಾವು ಇಂದು ಜಾತಿ ಭೇದ ಮರೆತು ಬದುಕುತ್ತಿದ್ದೇವಾ? ಆತ್ಮಾವಲೋಕನ ಮಾಡಿಕೊಳ್ಳೋಣ. ನಮಸ್ಕಾರ.